ಡೇಂಜರ್ ಡೇಂಜರ್. ನಿಮ್ಮ ಫ್ರಿಜ್ಜಿಂದೇ ಕೂಡ ಈ ರೀತಿ ಆಗಿದೆಯಾ ಅಂತ ಈಗಲೇ ತಕ್ಷಣವೇ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಂದೊಂದು ದಿನ ನಿಮ್ಮ ಫ್ರಿಡ್ಜ್ ಕೂಡ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಶಿಲ್ಪ. ನಾವು ಮಾಡೋ ಕೆಲವು ತಪ್ಪುಗಳಿಂದ ಫ್ರಿಡ್ಜ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆಲ್ಲ ಬ್ಲಾಸ್ಟ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆಯೇ ತುಂಬ ಹೆಚ್ಚಿನ ಜನರಿಗೆ ಈ ಸಂದೇಶವನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇ ಕಾರಣ ಏನಪ್ಪ ಅಂದರೆ ಕಂಪ್ರೆಸರು ಸರಿಯಾಗಿ ಕೆಲಸ ಮಾಡದೇ ಇರೋಂಥದ್ದು. ಈ ಕಂಪ್ರೆಸರ್ನ ನಾವು ಆರ್ಟ್ ಆಫ್ ದಿ ಸಿಸ್ಟಮ್ ಅಂತ ಕರಿತೀವಿ. ಇದು ಯಾವಾಗಲೂ ಕೂಡ ರೆಫ್ರಿಜರೆಂಟ್ನ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಒಳಗಡೆ ಇರುವಂತಹ ಒಂದು ಬಿಸಿ ಗಾಳಿನ ಹೊರಗಡೆ ಕಳಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹೊರಗಡೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಇಲ್ಲಿ ಡಸ್ಟ್ ಎಲ್ಲ ಕವರ್ ಆಗಿದೆಯಲ್ಲ, ಇದು ಕಂಡೆನ್ಸರ್ ಕಾಯಿಲ್ ಅಂತ ಕರಿತೀವಿ. ಇದ್ರ ಮೂಲಕ ಅದು ಕಂಪ್ರೆಸರ್ ಏನು ಮಾಡುತ್ತೆ, ಹೊರಗಡೆ ಬಿಸಿ ಗಾಳಿನ ಕಳಿಸೋ ಅಂಥದ್ದು. ಎರಡನೇ ಕಾರಣ ಏನಪ್ಪ ಅಂದರೆ ಕಂಡೆನ್ಸರ್ ಕಾಯಿಲ್ಗಳು ಅಂದರೆ ಕೊಳಕಾಗಿರುವಂಥದ್ದು. ಸಾಮಾನ್ಯವಾಗಿ ಫ್ರಿಡ್ಜ್ ಬ್ಲಾಸ್ಟ್ ಆಗೋಕ್ಕೆ ಮೇಯ್ನ್ ರೀಸನ್ನು ಇದೆ. ಅಂದರೆ ಒಳಗಡೆ ಇರುವಂತಹ ಬಿಸಿ ಗಾಳಿ ಹೊರಗಡೆ ಬರಲಿಕ್ಕೆ ಜಾಗ ಇಲ್ಲ ಅಂದರೆ ಅದು ಒಳಗಡೆನೇ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿನ ಹೆಚ್ಚು ಉಪಯೋಗಿಸ್ತಾ ಇರುತ್ತೆ. ಜಾಸ್ತಿ ಓವರ್ ಹಿಟ್ ಆದಾಗ ಏನಾಗುತ್ತೆ, ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಲ್ಲ ಕಂಡೆನ್ಸರ್ ಕಾಯಿಲು, ಇದನ್ನು ಯಾವಾಗಲೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ಕಂಡೆನ್ಸರ್ ಕಾಯಿಲ್ಗಳು ಒಳಗಡೆ ಇರುವಂಥ ಹೀಟನ್ನು ಹೊರಗಡೆ ಕಳಿಸ್ಬೇಕು ಅಂದರೆ ಇದು ಬ್ಲಾಕ್ ಆಗಿರಬಾರ್ದು, ನೀಟಾಗಿರಬೇಕು. ಹಾಗಾಗಿ ರೆಗ್ಯುಲರ್ ಆಗಿ ಇದನ್ನು ಒಂದು 6 ಮಂತ್ಸ್ಗೆ ಒಂದ್ಸಲ ಕ್ಲೀನ್ ಮಾಡ್ಕೋತಾ ಇರಬೇಕು. ಯಾವಾಗ ಕ್ಲೀನ್ ಮಾಡಬೇಕಾದ್ರೂ ಕೂಡ ಫಸ್ಟು ನಾವು ಎಲೆಕ್ಟ್ರಿಕ್ ಪವರ್ನ ಆಫ್ ಮಾಡಬೇಕು. ಹಾಗೆಯೇ ಅಲ್ಲಿ ಹಾಕಿರುವಂಥ ಒಂದು ಪ್ಲಗ್ನ ಕೆಳಗಡೆ ತೆಗೆದು ಆನಂತರ ಕ್ಲೀನ್ ಮಾಡಬೇಕು. ಎಲೆಕ್ಟ್ರಿಕ್ ಪವರ್ ಆಫ್ ಆಗಿದೆಯಲ್ಲ ಅಂತ ಆ ಪ್ಲಗ್ನ ಅಲ್ಲೇ ಬಿಟ್ಟು ಕ್ಲೀನ್ ಮಾಡಬಾರ್ದು. ಪ್ಲಗ್ನು ಕೂಡ ಕೆಳಗಡೆ ತೆಗೆದು ಆನಂತರ ನಾವು ಈ ಒಂದು ಕಂಡೆನ್ಸರ್ ಕಾಯಿಲ್ಗಳನ್ನ ಕ್ಲೀನ್ ಮಾಡೋ ಅಂಥದ್ದು. ಮೂರನೇ ಕಾರಣ ಏನಪ್ಪ ಅಂದರೆ ಎಲೆಕ್ಟ್ರಿಕಲ್ ಇಶ್ಯೂಸು. ಕೆಲವೊಂದು ಸಲ ಜಾಸ್ತಿ ವೋಲ್ಟೇಜ್ ಬರ್ತಾ ಇರುತ್ತೆ, ಕೆಲವೊಂದು ಸಲ ಕಡಿಮೆ ವೋಲ್ಟೇಜ್ ಇರುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ನಾವು ಯಾವಾಗಲೂ ಫ್ರಿಡ್ಜಿಗೆ ಸ್ಟೆಬಿಲೈಸರ್ನ ಕನೆಕ್ಟ್ ಮಾಡಿರಬೇಕು. ಅಂದರೆ ಸ್ಟೆಬಿಲೈಸರಿಂದ ಫ್ರಿಡ್ಜ್ ಸ್ವಿಚ್ ಕನೆಕ್ಟ್ ಆಗಿರಬೇಕು. ಇತ್ತೀಚಿನ ಫ್ರಿಡ್ಜ್ಗಳಲ್ಲಿ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇರುತ್ತೆ, ಇಲ್ಲದೇ ಇರೋಕ್ಕೆ ಆ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು. ಇದು ಒಂದು ಕಾರಣ ಆಗಿರುತ್ತೆ. ನಾಲ್ಕನೇ ಕಾರಣ ಡಿಫೆಕ್ಟಿವ್ ಥರ್ಮೋಸ್ಟ್ಯಾಟ್ ಅಂತಲೇ ಹೇಳ್ಬೋದು. ಈ ಥರ್ಮೋಸ್ಟ್ಯಾಟ್ ಕೆಲಸ ಏನಂದರೆ ಒಳಗಡೆ ಇವಾಗ ಓವರ್ ಹೀಟ್ ಆದರೂ ಕೂಡ ಅದು ಒಂದು ಸ್ಥಿರವಾದಂತಹ ಟೆಂಪ್ರೇಚರ್ನ ಮೇಂಟೈನ್ ಮಾಡುವಂಥ ಕೆಲಸ. ಅದೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಓವರ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸ್ಟೆಬಿಲೈಸರ್ ಕನೆಕ್ಟ್ ಮಾಡೋದ್ರಿಂದ ಒಂದು ಎಲೆಕ್ಟ್ರಿಕ್ ಸಪ್ಲೈ ಸ್ಥಿರವಾಗಿರೋದ್ರಿಂದ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರೋದಿಲ್ಲ. ಐದನೇ ಕಾರಣ ಏನಪ್ಪ ಅಂದರೆ ಫ್ರಿಡ್ಜಲ್ಲಿ ಓವರ್ ಆಗಿ ತುಂಬ ಅಂಥದ್ದು. ಈಗ ಫ್ರಿಡ್ಜಲ್ಲಿ ನಾವು ಎಲ್ಲ ಕಡೆ ಓವರ್ ಆಗಿ ತುಂಬೋದ್ರಿಂದ ಕೂಲ್ ಆಗಬೇಕು ಅಂದರೆ ತುಂಬ ಎಲೆಕ್ಟ್ರಿಕ್ ಪವರನ್ನು ಅದು ಉಪಯೋಗಿಸುತ್ತೆ. ಹಾಗೆಯೇ ಅದು ಅಂದರೆ ನಿಧಾನಕ್ಕೆ ಕೂಲ್ ಆಗುತ್ತೆ. ಅಂದರೆ ಜಾಸ್ತಿ ಓವರ್ ಆಗಿ ತುಂಬೋದ್ರಿಂದ ಏನಾಗುತ್ತೆ, ಅದರ ಪ್ರೋಸೆಸ್ ಕೂಡ ಏನಾಗುತ್ತೆ, ನಿಧಾನ ಆಗುತ್ತೆ. ಹಾಗಾಗಿ ಈ ರೆಫ್ರಿಜರೆಂಟ್ ಕೆಲಸ ಏನಪ್ಪ ಅಂದರೆ ಇಡೀ ಓವರ್ ಆಲ್ ಫ್ರಿಡ್ಜನ್ನ ಕೂಲಾಗಿ ಇಟ್ಕೊಳ್ಳೋ ಅಂಥದ್ದು. ಅಂದರೆ ಇನ್ಕ್ಲೂಡಿಂಗ್ ಕಂಪ್ರೆಸರ್ ಅಂತಲೂ ಹೇಳ್ಬೋದು. ಅಂದರೆ ಕಂಪ್ರೆಸರು ಅದರಲ್ಲಿರುವಂಥ ಬಿಸಿ ಗಾಳಿನ ಏನು ಮಾಡುತ್ತೆ, ಕಂಡೆನ್ಸರ್ ಕಾಯಿಲ್ಗೆ ಕಳಿಸ್ಬಿಡುತ್ತೆ. ಕಳಿಸಿ ಅದು ಏನಾಗುತ್ತೆ, ಓವರ್ ಆಲ್ ಇದು ಫ್ರಿಡ್ಜನ್ನ ಕೂಲಾಗಿ ಇಟ್ಕೊಳ್ಳೋದು. ಈ ಫ್ರೀಸರಲ್ಲಿ ಓವರ್ಲೋಡ್ ಮಾಡೋದ್ರಿಂದ ಫ್ಯಾನ್ ಮೋಟರ್ ಹಾಳಾಗುತ್ತೆ. ಯಾಕಂದರೆ ಫ್ರಿಡ್ಜು ಕೂಲಾಗೋಕ್ಕೆ ಅಂದ್ಬಿಟ್ಟು ಫ್ಯಾನ್ನ ಫಿಕ್ಸ್ ಮಾಡಿರ್ತಾರೆ, ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಫ್ರೀಸರು ಹಿಮ ಎಲ್ಲ ಅಂದರೆ ಐಸ್ ಎಲ್ಲ ಕಟ್ತಾ ಇರುತ್ತೆ. ಐಸ್ ಕಟ್ತಾ ಇದೆ ಅಂದರೆ ಫ್ಯಾನು ಹಾಳಾಗಿದೆ ಅಂತ ಅರ್ಥ, ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. ಫ್ರೀಸರಲ್ಲಿ ಐಸ್ ಕಟ್ತಾ ಇದೆ ಅಂದರೆ ಅದರದ್ದು ಫ್ಯಾನ್ ಹಾಳಾಗಿದೆ ಅಂತ. ಹಾಗಾಗಿ ಓವರ್ಲೋಡ್ ಮಾಡಬಾರ್ದು. ಫ್ರಿಡ್ಜಲ್ಲೇ ಆಗಿರ್ಬೋದು ಅಥವಾ ಫ್ರೀಸರಲ್ಲೇ ಆಗಿರ್ಬೋದು, ಓವರ್ಲೋಡ್ ಮಾಡಲಿಕ್ಕೆ ಹೋಗಬಾರ್ದು. ಫ್ರಿಡ್ಜ್ ಒಳಗಡೆ ಯಾವುದಾದ್ರೂ ಒಂದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಓವರ್ ಆಲ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ. ಹಾಗೆಯೇ ನಾವು ಯಾವುದನ್ನು ಕೂಡ ಹಾಳಾಗದೇ ಇರೋಂಥ ನೀಟಾಗಿ ಇಟ್ಕೊಳ್ಬೇಕು. ಹಾಗೆಯೇ ರೆಗ್ಯುಲರ್ ಆಗಿ ಈ ರೀತಿ ನಾವು ಕಂಡೆನ್ಸರ್ ಕಾಯಿಲ್ಗಳನ್ನ ಕ್ಲೀನ್ ಮಾಡ್ಕೋಬೇಕು. ಈ ಕಡೆ ಇದೆಯಲ್ಲ, ಇದು ಕೂಡ ಅಷ್ಟೇ ಬಿಸಿ ಗಾಳಿ ಹೊರಗಡೆ ಬರೋದಕ್ಕೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಗಾಳಿನ ಒಳಗಡೆ ತೊಗೊಳಕ್ಕಿರುತ್ತೆ, ಇದು ನೀಟಾಗಿದೆ. ಮತ್ತಿನ್ನೊಂದು ಗಾಳಿನ ಒಳಗಿಂದ ಹೊರಗಡೆ ಕಳ್ಸೋಕ್ಕೆ, ಬಿಸಿ ಗಾಳಿನ ಕಳ್ಸೋಕ್ಕೆ ಇರುತ್ತೆ. ಆ ಬಿಸಿ ಗಾಳಿ ಕಳ್ಸೋಂಥದ್ದು ಏನಾಗುತ್ತೆ, ಕಸ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ಅದನ್ನು ಯಾವಾಗಲೂ ನಾವು ನೋಡಿ ಆ ಕಂಡೆನ್ಸರ್ ಕಾಯಿಲ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಹಾಗೆಯೇ ಮತ್ತೊಂದು ಕಾರಣ ಅಂದರೆ ವೆಂಟಿಲೇಷನ್, ಅಂದರೆ ಪ್ರಾಪರ್ ವೆಂಟಿಲೇಷನ್ ಇಲ್ಲದೆ ಇರೋವಂಥದ್ದು. ನಾವು ಫ್ರಿಡ್ಜನ್ನ ಯಾವಾಗಲೂ ಗೋಡೆ ಹತ್ರ ತಳ್ಳಿಬಿಡಬಾರ್ದು. ಅಂದರೆ ಸುತ್ತ 1 ಅಡಿಯಷ್ಟು ಜಾಗನ ಬಿಟ್ಟಿರಬೇಕು. ಕಡಿಮೆ ಅಂದರೆ 1 ಅಡಿಯಷ್ಟು ಜಾಗನ ಬಿಟ್ಟಿರಬೇಕು. ಅದಕ್ಕೆ ಗಾಳಿ ಚೆನ್ನಾಗಿ ಹೋಗಬೇಕು. ಹಾಗೆಯೇ ಅದರಲ್ಲಿರುವಂಥ ಬಿಸಿ ಗಾಳಿನ ಹೊರಗಾಕ್ಲಿಕ್ಕೂ ಕೂಡ ಅದಕ್ಕೆ ನೀಟಾಗಿ ಜಾಗ ಇರಬೇಕು. ಅಂದರೆ ಪ್ರಾಪರ್ ವೆಂಟಿಲೇಷನ್ ಇರಬೇಕು. ಈ ಥರ ಎಲ್ಲ ಆದರೆ ಫ್ರಿಡ್ಜ್ ಯಾವಾಗಲೂ ಕೂಡ ಬ್ಲಾಸ್ಟ್ ಆಗೋದಿಲ್ಲ. ಹಾಗೆಯೇ ಫ್ರಿಡ್ಜ್ನ ನಾವು ಯಾವಾಗ ಹಿಂದೆ ಅಥವಾ ಮುಂದೆ ಯಾವಾಗ ಟಚ್ ಮಾಡಿದ್ರೂ ಕೂಡ ನಮಗೆ ಒಂದು ಹೀಟ್ ಆದಂಥ ಅನುಭವ ಆಗಬಾರ್ದು. ಹೀಟ್ ಆದಂಥ ಅನುಭವ ಆಗ್ತಾ ಇದೆ ಅಂದರೆ ಕಂಡೆನ್ಸರ್ ಕಾಯಿಲು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.